ಕಮೆಂಟ್ಸ್ಗಳೇನಪ್ಪ ಅಂತಂದ್ರೆ ತುಂಬ ಜನ ಕೇಳ್ತಾರೋದೇನಪ್ಪ ಅಂತಂದ್ರೆ ಬ್ರೋ ರೋಗಗಳು ಅಂತ ಬಂದಾಗ ಈಗ ಒಂದು ಥರ ಬಲೂನ್ ಥರ ಮತ್ತು ಮೇಯ್ತವು ಮ್ಯಾತೆ ಅಂತೀವಲ್ಲ ಅಲ್ಲಿ ಬಲೂನ್ ಥರ ಊದ್ಕೊಂತೈತೆ ಮತ್ತು ಕೋಳಿ ಮರಿಗೆ ನಗಡಿ ಮತ್ತು ಶ್ವಾಸಕೋಶ ಉಸಿರಾಟ ತೊಂದರೆ ಈ ಥರದ್ದು ಒಂದಷ್ಟು ರೋಗಗಳು ಕಂಟ್ರೋಲ್ ಆಗ್ತಿಲ್ಲ. ಇದಕ್ಕೆ ಏನು ಮಾಡ್ಬೇಕು ಬ್ರೋ, ಒಂದು ಸ್ವಲ್ಪ ಮಾಹಿತಿ ಕೊಡು ಬ್ರೋ, ಇದ್ರ ಬಗ್ಗೆ ಗೊತ್ತಾಯ್ತಲ್ಲ ಅಂತ ತುಂಬ ಜನ ಕೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಅಂತಂದರೆ ಈಗ ತುಂಬ ಜನ ಕೇಳೋದೇನು ಅಂತಂದರೆ ರೋಗ ಲಕ್ಷಣದ ಬಗ್ಗೆ. ಅಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಯಿತು ಅಂತಂದರೆ ಫಸ್ಟು ಬರೋದೇ ರೋಗಗಳು. ಆ ರೋಗಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ರಾಣಿಕೇಟ್ ಅಂತ ಬರುತ್ತೆ. ಅಂದರೆ ಇದು ರಾಣಿಕೇಟ್ ಅಂತ, ಇದು ಶ್ವಾಸಕೋಶಕ್ಕೆ ಅಂತಲೇ. ಅಂದರೆ ಮೇಲ್ಗಡೆ ಸ್ಪ್ರೇ ಮಾಡೋದು ಅಂತಂದ್ರೆ ಆಮೇಲೆ ಸ್ಪ್ರೇ ಮಾಡೋದು ಯಾವ ಥರ ಅಂತ ತುಂಬ ಜನ ಕೇಳಕ್ಕೆ ಹೋಗ್ಬಿಡಿ. ಅಂತಂದರೆ ರಾಣಿಕೇಟ್ ಅಂತ ಈ ಥರ ಡಬ್ಬ ಕಾಣಿಸುತ್ತೆ ನೋಡ್ಕೊಳ್ಳಿ, ಮತ್ತು ಅದು ಉಲ್ಟಾ ಕಾಣಿಸುತ್ತೆ ನಿಮಗೆ ಕ್ಯಾಮ್ರದಲ್ಲಿ, ಅದು ಸೀದಾ ಕಾಣಿಸುತ್ತೆ ನೋಡ್ಕೊಳ್ಳಿ. ಇದು ಅಂತಂದರೆ ರಾಣಿಕೇಟ್ ಅಂದ್ಬಿಟ್ಟು ಈ ಥರ ಇರುತ್ತೆ. ಇದನ್ನ ರಾಣಿಕೇಟ್ ಅಂತ ಕೇಳಿದ್ರೆ ಸಾಕು, ರಾಣಿಕೇಟ್ ಅಂತಂದು ಕೇಳಿದ್ರೆ ಕೊಡ್ತಾರೆ. ಈ ರಾಣಿಕೇಟ್ ಹೆಂಗಪ್ಪ ಯೂಸ್ ಮಾಡೋದು ಅಂತಂದರೆ 1 ಲೀಟ್ರ್ ನೀರಿಗೆ 1 ml ಥರ ಹಾಕಬೇಕು. ಅಂದರೆ ಇಲ್ಲಿ ಬರ್ದಿರ್ತಾರೆ ಕಂಪ್ಲೀಟಾಗಿ ಓದ್ಕೊಳ್ಳಿ. ರಾಣಿಕೇಟ್ನ 1 ಲೀಟ್ರ್ ನೀರಿಗೆ 1 ml ಥರ ನೀವು ಎಷ್ಟು ಪ್ರಮಾಣದಲ್ಲಿ ಬರೆಸ್ತೀರಾ ಆ ಥರ. ಅಂತಂದರೆ ಇಲ್ಲಿ 500 ml ಈ ಥರದ್ರಲ್ಲೆಲ್ಲ ಕೊಟ್ಟಿದ್ದಾರೆ, ತುಂಬ ಬರೆದಿದ್ದಾರೆ ಯಾವುದಕ್ಕೆ ಎಷ್ಟೆಷ್ಟು ಸ್ಪ್ರೇ ಮಾಡಬೇಕು, ಎಷ್ಟೆಷ್ಟು ಇದು ಮಾಡಬೇಕು ಅಂತ ನೀವು ನೋಡ್ಕೊಳ್ಳಿ. ಮತ್ತು ನೀವೇನಾದರೂ ಫಾಲೋ ಮಾಡ್ತೀನಿ ಅಂತಂದರೆ ನಾನು ಯೂಸ್ ಮಾಡೋ ಥರ ನಿಮ್ಗೆ ಏನಾದರೂ ಹೇಳ್ಕೊಡ್ಬೇಕು ಅಂತಂದರೆ 1 ಲೀಟರ್ ನೀರಿಗೆ 1 ml ಥರ. ಈಗ 20 ಲೀಟ್ರ್ ಕ್ಯಾನ್ ಅಂತಂದರೆ ಔಷಧಿ ಕ್ಯಾನಲ್ಲಿ ಏನಾದ್ರು 20 ಲೀಟ್ರ್ ಕ್ಯಾನಲ್ಲಿ ಏನಾರು ಯೂಸ್ ಮಾಡಿದ್ರೆ 20 ml ಹಾಕೊಳ್ಳೇಬೇಕಾಗುತ್ತೆ. ನಿಮಗೆ ಡಬ್ಬ ಬರುತ್ತೆ. ಅಂತಂದರೆ ಇದನ್ನ ರಾಣಿಕೇಟ್ನ ತೊಗೊಂಡು, ಇದು ಚಿಕ್ಕದು ಬರುತ್ತೆ ದೊಡ್ಡದು ಬರುತ್ತೆ, ನೀವು ತೊಗೊಂಡು 16 ಲೀಟ್ರ್ ಕ್ಯಾನ್ ಸ್ಪ್ರೇ ಮಾಡ್ತೀನಿ ಅಂದರೆ ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸ್ವಲ್ಪ ಯೂಸ್ ಮಾಡ್ಕೋತೀನಿ ಅಂತಂದರೆ ಒಂದೊಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಒಂದು 3 ರಿಂದ 4 ಸಲ ಯೂಸ್ ಆಗುತ್ತೆ. ಅಂತಂದರೆ ಕಂಪ್ಲೀಟಾಗಿ 3 ಡೇಸ್ ಕೋಳಿ ಮೇಲೆ ಸ್ಪ್ರೇ ಮಾಡ್ತಾನೆ ಇರಬೇಕು. ಅಂತಂದರೆ ಇದೊಂಥರ ಸ್ಮೆಲ್ ಬರುತ್ತೆ, ಆಮೇಲೆ ಅದು ಬರುತ್ತೆ ಇದು ಬರುತ್ತೆ ಅಂತ ಒಂದಿನ ಹೊಡೆದ್ಬಿಡೋದು, 2 ದಿನ ಆಗ್ಬಿಡೋದು, ಬಿಟ್ಬಿಡೋದು, ಈ ಥರದ್ದು ಮಾಡೋಕ್ಕೆ ಹೋಗ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕೂ ಮುಂಚೆನೇ ರಾಣಿಕೇಟ್ನ ಡೈಲಿ ಡೇ ಟು ಡೇ ಯೂಸ್ ಮಾಡ್ತಾಯಿರಿ. ಮತ್ತು ಚೆನ್ನಾಗಿರುತ್ತೆ, ರಿಸಲ್ಟು ಕೂಡ ಚೆನ್ನಾಗಿದೆ. ಕೋಳಿ ಮೇಲೆ ಸ್ಪ್ರೇ ಮಾಡೋದು ಶ್ವಾಸಕೋಶ ಆಗಲಿ, ಆಮೇಲೆ ಏನಪ್ಪ ರೋಗಗಳು ಲಕ್ಷಣಗಳನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ರಾಣಿಕೇಟ್ ಅಂತ ಫಸ್ಟು ಟಾಬ್ಲೆಟ್ ಬರ್ತಿತ್ತು, ಇವಾಗ ಏನಪ್ಪ ಅಂತಂದರೆ ಔಷಧಿ ಬರ್ತಿದೆ. ಇದನ್ನ ಹೋಗಿ ಕೇಳಿದ್ರೆ ನಿಮಗೆ ಎಲ್ಲ ಮೆಡಿಕಲಲ್ಲೂ ಪಶು ಮೆಡಿಕಲಲ್ಲಿ ಕೊಡ್ತಾರೆ. ಕೋಳಿ ಮೇಲಾದರೂ ಸ್ಪ್ರೇ ಮಾಡ್ಬೋದು, ಮನೇಲಾದ್ರೂ ಸ್ಪ್ರೇ ಮಾಡ್ಕೋಬೋದು. ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ, ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಫ್ರೆಂಡ್ಸ್, ರಿಸಲ್ಟ್ ಇದೆ. ನನಗೂ ಈಗ ರಿಸಲ್ಟ್ ಬಂದಿರೋದು ನಿಮ್ಗೆ ಹೇಳ್ತಾರೋದು. ದಯವಿಟ್ಟು ಯೂಸ್ ಮಾಡ್ತೀನಿ ಅಂದರೆ ರಾಣಿಕೇಟ್ ಯೂಸ್ ಮಾಡ್ಕೊಳ್ಳಿ. ಅಂತಂದರೆ ಇದು 500 ml ಬಂದ್ಬಿಟ್ಟು ಅಂದರೆ ಅರ್ಧ ಲೀಟ್ರ್ ಕ್ಯಾನ್ ಇದು ಬಂದು ನಿಮಗೆ ಬೇಕು ಅಂತಂದರೆ ಸಿಗುತ್ತೆ. ಅತಿ ಕಡಿಮೆ ರೇಟ್ ಏನಿಲ್ಲ, ಒಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪಕ್ಕ 100% ರಿಸಲ್ಟ್ ಇದೆ.